ಈ ವಿಡಿಯೋದಲ್ಲಿ ನಾವು ಭಾಗಲಬ್ಧ ಸಂಖ್ಯೆಗಳನ್ನ ಕೂಡೋದು ಅಂತ ಕಲಿಯೋಣ. ಇಲ್ಲಿ 3 ಭಾಗಲಬ್ಧ ಸಂಖ್ಯೆಗಳು ಕೊಟ್ಟಿದ್ದಾರೆ. ನಾನು ಬೇರೆ ಬೇರೆ ಕಲರ್ ಬರಿತೀನಿ. 3/4 ಅಂದ್ರೆ -3/4. ಇದರ ಛೇದ ನೋಡಿದ್ರೆ ಎರಡು ಸಂಖ್ಯೆಗಳಿಗೂ 6 ಅಂತ ಇರೋದ್ರಿಂದ ಇವೆರಡನ್ನು ಒಂದ್ ಕಲರ್ ಅಲ್ಲಿ ಬರಿತೀನಿ. -7/6 -3/6. ಈಗ ಮೊದಲನೇ ಸಂಖ್ಯೆಯನ್ನು ಹೊರತುಪಡಿಸಿ ಈ ಎರಡು ಸಂಖ್ಯೆಗಳ ಗಮನಿಸಿದಾಗ ಏನನ್ನ ಗೊತ್ತಾಗ್ತಿದ್ಯಾ ಅಂತ ಹೇಳಿದ್ರೆ, ಹೌದು, ಇದರ ಛೇದ ನೋಡಿದ್ರೆ ಎರಡು ಸಂಖ್ಯೆಗಳಿಗೂ 6 ಅಂತ ಇದೆ. ಇದಕ್ಕೆ LCM ತಗೊಂಡಾಗ 6 ಅಂತಾನೆ ಬರುತ್ತೆ. ಹಾಗಾಗಿ -3/4 ಹಾಗೆ ಇಟ್ಕೋತೀನಿ. ಈಗ ಈ ಎರಡು ಸಂಖ್ಯೆಗಳನ್ನ ಕೂಡ್ತೀನಿ. ಇದರ ಛೇದ 6 ಆಗಿರೋದ್ರಿಂದ ಇದರ ಅಂಶ ಬಂದು -7 -3 ಹಾಗೆ ಇರುತ್ತೆ. ಛೇದ ಬಂದು 6. ಈಗ ಈ ಎರಡು ಸಂಖ್ಯೆಗಳನ್ನ ಕೂಡ್ಬೇಕು. ಈಗ ಏನಾಗುತ್ತೆ, ಈಗಲೂ ಸಹ -3/4 ಹಾಗೆ ಇಟ್ಕೋತೀನಿ. ಪ್ಲಸ್ -7ಕ್ಕೆ -3ನ ಕೂಡಿದಾಗ ನಮಗೆ -10 ಅಂತ ಬರುತ್ತೆ. ಇದರ ಛೇದ ಬಂದು 6. -7 -3 ಎಷ್ಟು ಅಂತ ಹೇಳಿದ್ರೆ -10 ಅಂತ ಹೇಳ್ತೀವಿ. ಈಗ ನೋಡಿದಾಗ ಇಲ್ಲಿ ಎರಡು ಭಾಗಲಬ್ಧ ಸಂಖ್ಯೆಗಳು ಬಂದಿದ್ದಾವೆ. ಮುಂಚೆ 3 ಇತ್ತು, ಈಗ 2 ಸಂಖ್ಯೆಗಳು ಬಂದಿದ್ದಾವೆ. ಇದರ ಛೇದ ನೋಡಿದಾಗ 4 ಮತ್ತೆ 6. 4 ಮತ್ತೆ 6ಕ್ಕೆ ನಾನು ಲಾಸಾನ ಕಂಡುಹಿಡ್ಕೊಂಡಾಗ ಎಷ್ಟು ಬರುತ್ತೆ? 4 ಮತ್ತೆ 6ಕ್ಕೆ ಅಂದ್ರೆ 12 ಅಂತ ಬರುತ್ತೆ. ಈಗ ಇದರ LCM ಏನಾಯ್ತು? 12 ಅಂತ ಆಯ್ತು. ಅಂದ್ರೆ ಇದರ ಛೇದ 12. ಇದರ ಅಂಶ ಏನಾಗುತ್ತೆ ಅಂತ ಹೇಳಿದ್ರೆ -3/4 ನಾನು 12 ಜೊತೆ ಗುಣಿಸಿದಾಗ ನನಗೆ -9 ಅಂತ ಬರುತ್ತೆ. ನೀವು ಒಂದ್ಸರಿ ಚೆಕ್ ಮಾಡ್ಬೋದು. ಅದೇ ರೀತಿ ಮಧ್ಯದಲ್ಲಿ ಪ್ಲಸ್ ಇದೆ, ಹಾಗೆ ಬರ್ಕೋತೀನಿ. -10/6 12 ಜೊತೆ ನಾನು ಗುಣಿಸಿದಾಗ ನನಗೆ -20 ಅಂತ ಬರುತ್ತೆ. ಇದನ್ನ ನಾನೀಗ ಬಿಡಿಸಿದಾಗ ಏನ್ ಬರುತ್ತೆ? -9 ಪ್ಲಸ್ ಇಂಟು ಮೈನಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ -20. ಇದನ್ನ 12ರಿಂದ ಭಾಗಿಸ್ತೀನಿ. ಈಗ -9 ಜೊತೆ ನಾನು -20ನ ಕೂಡಿದಾಗ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ -29 ಬರುತ್ತೆ. -29/12. ಈ 3 ಭಾಗಲಬ್ಧ ಸಂಖ್ಯೆಗಳನ್ನ ಕೂಡಿದಾಗ ನನ್ನ ಉತ್ತರ ಬಂದು -29/12. ಈ ರೀತಿ ನಾವು ಭಾಗಲಬ್ಧ ಸಂಖ್ಯೆಗಳನ್ನ ಕೂಡ್ತೀವಿ.